ದೇವೇಗೌಡರ ಬಂದು ವಿಜುವಲ್ ತಗೋ. ದೇವೇಗೌಡರು ಕರ್ಕೊಂಡ್ ಬರ್ತಾ ಇದ್ದಾರೆ ಈಗ. ಎಚ್ ಡಿ ರೇವಣ್ಣ ಅವರು ಕಣ್ಣೀರು ಹಾಕೊಂಡು ಹೊರಗಡೆ ಬಂದ್ರು. ದೇವೇಗೌಡರಿಗೆ ದೊಡ್ಡ ಶಕ್ತಿಯಾಗಿದ್ದವರು ಅವರ ಪತ್ನಿ ಚೆನ್ನಮ್ಮ ಅವರು. ಸಂಜೆ 4 ಗಂಟೆಯಿಂದಲೂ ಕೂಡ ಆಸ್ಪತ್ರೆಯಲ್ಲೇ ಇದ್ರು ದೇವೇಗೌಡರು. 4:50 ಚೆನ್ನಮ್ಮ ಅವರು ವಿಧಿವಶರಾಗಿತ್ತು. ದುಃಖದಲ್ಲಿದ್ದಾರೆ ದೇವೇಗೌಡರು. ಎಚ್ ಡಿ ರೇವಣ್ಣ ಅವರು ಕೂಡ ಕಣ್ಣೀರು ಹಾಕೊಂಡು ಹೊರಗಡೆ ಬಂದ್ರು. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಆಗಿದೆ. ಪೂಜೆ ಎಲ್ಲ ಸಲ್ಲಿಸಿದ ನಂತರ ಅಂತಿಮ ದರ್ಶನಕ್ಕೆ ಪಾರ್ಥಿವ ಇಡಲಾಗುತ್ತೆ. ಕುಟುಂಬದವರು, ಅನೇಕ ರಾಜಕಾರಣಿಗಳು ಈಗಾಗಲೇ ಆಸ್ಪತ್ರೆಗೆ ಬಂದು ಹೋಗಿದ್ದಾರೆ. ಬೆಂಗಳೂರಿನಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ, ಅದಾದ ನಂತರ ಹಾಸನದಲ್ಲೂ ಕೂಡ ನಾಳೆ ಸಂಜೆ ತನಕ ಅಂತಿಮ ದರ್ಶನಕ್ಕೆ ಸಿದ್ಧತೆ ಆಗ್ತಾ ಇದೆ. ಸೋಮವಾರ ಅಂತ್ಯಕ್ರಿಯೆ ನಡೆಯುತ್ತೆ. ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಚೆನ್ನಮ್ಮ ಅವರಿಗೆ. 72 ವರ್ಷ ಮದುವೆಯಾಗಿ ದೇವೇಗೌಡರು ಮತ್ತು ಚೆನ್ನಮ್ಮ ಅವರ 72 ವರ್ಷದ ದಾಂಪತ್ಯ ಜೀವನ. ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದವರು. ರಾಜ್ಯವನ್ನ, ಇಡೀ ದೇಶವನ್ನ ದೇವೇಗೌಡರು ಆಳಿದ್ರೂ ಕೂಡ ಯಾವುದೇ ಹಮ್ಮು ಬಿಮ್ಮು ಇಲ್ಲದ ಸರಳ ವ್ಯಕ್ತಿತ್ವವನ್ನ ರೂಢಿಸಿಕೊಂಡಿದ್ದವರು ಚೆನ್ನಮ್ಮ ಅವರು. ಇವತ್ತಿಗೂ ಚೆನ್ನಮ್ಮ ಅವರ ಬಗ್ಗೆ ಯಾರೇ ಮಾತಾಡಿದ್ರು ಅವ್ರು ಹೇಳೋದು ಒಂದೇ ಮಾತು, ಅವರ ಸರಳತೆ, ದೈವ ಭಕ್ತಿ ಮತ್ತು ಮನೆಗೆ ಬಂದವರನ್ನ ಉಪಚರಿಸೋ ರೀತಿ. ದೇವೇಗೌಡ್ರೆ ಅವರ ಪ್ರಪಂಚ. ಇಡೀ ಕುಟುಂಬವೇ ಅವರ ಪ್ರಪಂಚ ಆಗಿತ್ತು. ಆಸ್ಪತ್ರೆಯಿಂದ ದೇವೇಗೌಡರನ್ನ ಹೊರಗಡೆ ಕರ್ಕೊಂಡು ಬಂದಿರೋದು. ದುಃಖ ಅವರ ಮುಖದಲ್ಲಿದೆ. ಪತ್ನಿ ಇನ್ನಿಲ್ಲ ಅಂದಾಗ ಕಣ್ಣೀರು ಹಾಕಿದ್ದಾರೆ ದೇವೇಗೌಡರು. ಪತ್ನಿ ಚೆನ್ನಮ್ಮ ಮೇಲೆ ಆಸಿಡ್ ಅಟ್ಯಾಕ್ ಆದಾಗಲೇ ಬಹಳ ನೊಂದ್ಕೊಂಡಿದ್ರು, ಡಿಪ್ರೆಷನ್ ಅಲ್ಲಿದ್ರು. ಕುಮಾರಸ್ವಾಮಿ ಅವರೇ ಹೇಳ್ತಾ ಇದ್ರು ಅದನ್ನ. ಈಗ ಪತ್ನಿ ಇನ್ನಿಲ್ಲ ಅಂದಾಗ ಸಹಜ. ಇಷ್ಟು ವರ್ಷಗಳ ಕಾಲ, ಸತತ 72 ವರ್ಷಗಳ ಕಾಲ ಜೊತೆಯಾಗಿ ಕಷ್ಟ ಸುಖಗಳಲ್ಲಿ ಹೆಗಲು ಕೊಟ್ಟಂತಹ, ಹೆಜ್ಜೆ ಹಾಕದಂತಹ ಪತ್ನಿ ಕಳ್ಕೊಂಡ ದುಃಖ ದೇವೇಗೌಡರ ಮುಖದಲ್ಲಿ ಕಾಣಿಸ್ತಾ ಇದೆ. ಸದಾ ಕಾಲ ಜೊತೆಯಲ್ಲೇ ಇರ್ತಾ ಇದ್ರು ಚೆನ್ನಮ್ಮ ಅವರು ದೇವೇಗೌಡರ ಜೊತೆ. ರಾಜಕಾರಣ ಅಂತ ಹಗಲು ರಾತ್ರಿ ಓಡಾಡುವಾಗ್ಲೂ ಕೂಡ ರಾತ್ರಿ ಊಟಕ್ಕೋಸ್ಕರ ಕಾಯ್ತಾ ಇದ್ರಂತೆ ಚೆನ್ನಮ್ಮ ಅವರು. ರಾತ್ರಿ 11 ಆಗಲಿ 12 ಆಗಲಿ ದೇವೇಗೌಡರಿಗೆ ಊಟ ಬಡಿಸ್ತೀನೇ ತಾವು ಮಾಡ್ತಾ ಇದ್ರು. ಒಂದು ವಯಸ್ಸಾದ ನಂತರ ದೇವೇಗೌಡರು ಚೆನ್ನಮ್ಮ ಅವರಿಗೆ ಕಾಯ್ತಾ ಇದ್ರು ಊಟಕ್ಕೆ. ಸ್ವಲ್ಪ ಲೇಟ್ ಆದ್ರೂ ಕೂಡ ಅವ್ರಿಗೋಸ್ಕರ ಕುತ್ಕೊಂಡು ಕಾಯ್ತಾ ಇದ್ರಂತೆ. ಹೀಗಿತ್ತು ಅವರ ಬಾಂಧವ್ಯ. ದೇವೇಗೌಡರ ಮತ್ತು ಚೆನ್ನಮ್ಮ ಅವರ ಈ ಬಾಂಧವ್ಯದ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾ ಇದ್ರು. ಅವರ ಮಗಳು ಅನಸೂಯ ಅವರು ಕೂಡ ಮಾತಾಡ್ತಾ ಇದ್ರು. ಎಷ್ಟು ಅನ್ಯೋನ್ಯವಾಗಿ ಇರ್ತಾರೆ ಅಂತ, ಕಷ್ಟ ಸುಖಗಳಲ್ಲಿ ಹೇಗೆ ಜೊತೆಯಾಗಿ ನಿಲ್ತಾರೆ. ಇಡೀ ರಾಜ್ಯ ದೇಶದ ಆಗು ಹೋಗುಗಳ ಬಗ್ಗೆ ದೇವೇಗೌಡರು ಗಮನ ಹರಿಸ್ತಾ ಇದ್ರೆ, ಇಡೀ ಕುಟುಂಬದ ನೊಗವನ್ನ ಚೆನ್ನಮ್ಮ ಅವರು ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ರು. ಮಕ್ಕಳು, ಮೊಮ್ಮಕ್ಕಳು, ಅವರ ಆರೈಕೆ, ಮನೆಗೆ ಬರ್ತಾ ಇದ್ದಂತಹ 100 ಜನ ಪ್ರತಿನಿತ್ಯ ಅವರನ್ನ ಉಪಚರಿಸ್ತಾ ಇದ್ರು.
ಮಧ್ಯಾಹ್ನ 4:45 ಕೂಡ ದೇವೇಗೌಡರು ಆಸ್ಪತ್ರೆಯಲ್ಲೇ ಇದ್ರು. ಈಗ ಹೊರಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.